ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಸುಭಾಷನ ಕಪಟ ಮುಖವಾಡ ಕಳಚಿ ಬೀಳುವ ಸಮಯ ಹತ್ತಿರವಾಗಿದ್ದು, ಮದುವೆ ಮನೆಯಲ್ಲಿ ತೀವ್ರ ಬಿಗುಮಾನ ವಾತಾವರಣ ನಿರ್ಮಾಣವಾಗಿದೆ. ಕಥೆಯಲ್ಲಿ ಏನಾಗುತ್ತೆ ಎಂದರೆ, ಮೊದಲಿಗೆ ಮದುವೆ ಹೆಣ್ಣು ನವ್ಯ ಅಟ್ಟಿಗೆ ಕಾಲಿಡುತ್ತಾಳೆ. ಮನೆ ಬಾಗಿಲಲ್ಲಿ ಬಲಗಾಲು ಇಟ್ಟು ಒಳಗೆ ಬಾ ಎಂದು ಅಜ್ಜಿ ಹೇಳಿದರೂ ನವ್ಯ ತರಾತುರಿಯಲ್ಲಿ ಎಡಗಾಲು ಇಟ್ಟು ಒಳಗೆ ಬರುವುದನ್ನು ನೋಡಿ ಅಮ್ಮಮ್ಮ ತೀವ್ರ ಕಂಗಾಲಾಗ್ತಾರೆ. ಇವಳು ಮದುವೆ ಆಗಲು ಬಂದಿದ್ದಾಳೆಯೋ ಅಥವಾ ಸುಭಾಷನ ಜೀವನ ಹಾಳು ಮಾಡಲು ಬಂದಿದ್ದಾಳೆಯೋ ಎಂದು ಬೇಸರ ವ್ಯಕ್ತಪಡಿಸ್ತಾರೆ. ಆದರೆ ಸಾವಿತ್ರಿ ಮಾತ್ರ ನವ್ಯ ಬೆಂಬಲಕ್ಕೆ ನಿಂತು, ಇವಳು ಎರಡು ಕುಟುಂಬದ ಮಾನ ಉಳಿಸಲು ಬಂದಿರುವ ಬಂಗಾರದಂಥ ಹುಡುಗಿ, ಇವಳ ಮೇಲೆ ವಿನಾಕಾರಣ ಸಂಶಯ ಪಡಬೇಡಿ ಎಂದು ಅತ್ತೆಗೆ ಬುದ್ಧಿ ಹೇಳ್ತಾಳೆ. ಇನ್ನೊಂದೆಡೆ ಕಾಡಿಗೆ ಹೋಗಿರುವ ಭದ್ರ ತನ್ನ ಸತ್ಯಾನ್ವೇಷಣೆಯ ಹಾದಿಯಲ್ಲಿದ್ದಾನೆ. ಇನ್ನೊಬ್ಬರು ಕಷ್ಟಪಟ್ಟು ಸುರಿಸಿದ ಬೆವರನ್ನು, ಇನ್ನೊಬ್ಬರು ಮಾಡಿದ ಸಾಧನೆಯನ್ನು ತನ್ನದೆಂದು ಹೇಳಿಕೊಂಡು ಮೆರೆಯುವುದಕ್ಕಿಂತ ದೊಡ್ಡ ಕಳ್ಳತನ ಇನ್ನೊಂದಿಲ್ಲ. ಆತನ ಬಣ್ಣವನ್ನು ಹಿಂದೆ ಬಯಲು ಮಾಡಬೇಕು ಎಂದು ಕಠಿಣ ನಿರ್ಧಾರ ತಳೆದು ಸಾಕ್ಷಿ ಸಮೇತ ಮಂಟಪದತ್ತ ಧಾವಿಸುತ್ತಾನೆ. ಮಂಟಪದ ಒಳಗೆ ಹೆಣ್ಣಿನ ಕೊಠಡಿಗೆ ಬರುವ ಸಾವಿತ್ರಿ, ನವ್ಯ, ಇನ್ನು ಕಾಲ ಮಿಂಚಿಲ್ಲ. ಸುಭಾಷ್ ಎಂಥ ಕಳಪೆ ಬುದ್ಧಿಯವನು ಎನ್ನುವುದು ನಿನಗೆ ಈಗಾಗಲೇ ಗೊತ್ತಿದೆ. ಮದುವೆಗೂ ಮುಂಚೆಯೇ ಸತ್ಯ ತಿಳಿದು ನಿನ್ನ ತಂದೆಗೆ ವಿಷಯ ತಿಳಿಸಿ ಈ ಮದುವೆ ನಿಲ್ಲಿಸಿಬಿಡು. ಇಲ್ಲದಿದ್ದರೆ ಇಡೀ ಜೀವನ ಪೂರ್ತಿ ಅತ್ತು ಕಣ್ಣೀರಿನಲ್ಲೇ ಕಾಲ ಕಳೆಯಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾಳೆ. ಆಗ ನವ್ಯ ಕಠಿಣವಾಗಿ ಉತ್ತರಿಸುತ್ತಾಳೆ, ನಾನು ಈ ಮದುವೆಯನ್ನು ಯಾವುದೇ ಖುಷಿಯಿಂದ ಒಪ್ಪಿಕೊಂಡಿಲ್ಲ. ನನ್ನ ಮುಂದೆ ಈಗ 4 ದಾರಿಗಳಿವೆ. ಒಂದೋ ಈಗಲೇ ಮದುವೆ ಬೇಡ ಎಂದು ಎದ್ದು ಹೋಗುವುದು, ಎರಡನೆಯದು ಹಸೆಮಣೆ ಮೇಲಿಂದ ಎದ್ದು ಹೋಗುವುದು, ಮೂರನೆಯದು ತಾಳಿ ಕಟ್ಟಿದ ತಕ್ಷಣ ಕಿತ್ತು ಬಿಸಾಕುವುದು, ಅಥವಾ ಎಲ್ಲರೂ ಆಶ್ಚರ್ಯಪಡುವಂಥ 4ನೇ ನಿರ್ಧಾರ ತೆಕ್ಕೊಳ್ಳುವುದು. ನಾನು ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ತಗೊತೀನಿ ಎನ್ನುವುದು ತಾಳಿ ಕೈಗೆ ಬರುವವರೆಗೂ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಎಲ್ಲರಲ್ಲೂ ಆತಂಕ ಹುಟ್ಟುಹಾಕುತ್ತಾಳೆ. ಇತ್ತ ಈಶ್ವರಿ ಮತ್ತು ಚಿತ್ರ ತಮ್ಮ ಸ್ವಾರ್ಥದ ಆಟವನ್ನು ಮುಂದುವರಿಸುತ್ತಿದ್ದಾರೆ. ಶಿವರಾಮೇಗೌಡರು ಸುಭಾಷನಿಗೆ ಕೊಡಲು ಒಪ್ಪಿದ 1 ಕೋಟಿ ರೂಪಾಯಿ ಚೆಕ್ಕನ್ನು ಮದುವೆ ತಕ್ಷಣವೇ, ಅಂದರೆ ತಾಳಿ ಕಟ್ಟುವ ಮುನ್ನವೇ ಪಡೆದುಕೊಳ್ಳಲು ಸಂಚು ರೂಪಿಸುತ್ತಾರೆ. ತಾಳಿ ಕಟ್ಟಿದ ಮೇಲೆ ಕೊಡುವ ಬದಲು ಈಗಲೇ ನೀಡಿದರೆ ನನ್ನ ಮಗ ಕೋಟ್ಯಾಧಿಪತಿಯಾಗಿ ಹಸೆಮಣೆ ಏರುತ್ತಾನೆ ಎಂದು ಈಶ್ವರಿ ಗೌಡರ ಬಳಿ ಹಠ ಹಿಡಿಯುತ್ತಾಳೆ. ಗೌಡರು ಕೂಡ ಅವಳ ಮಾತಿಗೆ ಒಪ್ಪಿ ತಾಳಿ ಕಟ್ಟುವ ಮುಂಚೆ ಚೆಕ್ ನೀಡಲು ನಿರ್ಧರಿಸುತ್ತಾರೆ. ಇವರ ಹಣದಾಸೆಯನ್ನು ಕಂಡು ಸಾವಿತ್ರಿಯವರು ಮನಸ್ಸಿನಲ್ಲೇ ಶಾಪ ಹಾಕುತ್ತಾರೆ. ಮತ್ತೊಂದೆಡೆ ಮದುವೆ ಗಂಡು ಸುಭಾಷ್ ರೂಮ್ನೊಳಗೆ ಬಂದು ನವ್ಯ ಕಾಲು ಹಿಡಿದು ಕೂಗರಿಯಲು ಶುರು ಮಾಡುತ್ತಾನೆ. ನನ್ನನ್ನು ಕ್ಷಮಿಸಿಬಿಡು, ನಾನೇನು ತಪ್ಪು ಮಾಡಿಲ್ಲ. ವಿನಂತಿಯೇ ನನಗೆ ಏನೇನೋ ಮೆಸೇಜ್ ಕಳುಹಿಸಿ ನನ್ನ ತಲೆ ಕೆಡಿಸಿದ್ಲು. ನಾನು ಅಮಾಯಕ ಎಂದು ನಾಟಕವಾಡುತ್ತಾನೆ. ಆದರೆ ನವ್ಯ ಅವನ ಬಣ್ಣವನ್ನು ಸಂಪೂರ್ಣವಾಗಿ ಬಯಲು ಮಾಡುತ್ತಾ, ಸಾಕು ನಿಲ್ಲಿಸು ನಿನ್ನ ನಾಟಕ. ನೀನು ಎಂಥ ನಯವಂಚಕ, ಎಷ್ಟು ಜನ ಹುಡುಗಿಯರ ಜೀವನದ ಜೊತೆ ಆಟವಾಡಿದ್ದೀಯಾ ಎನ್ನುವ ಎಲ್ಲ ಇನ್ಫಾರ್ಮೇಷನ್ ನನ್ನ ಬಳಿ ಇದೆ. ನೀನು ಮಾಡಿದ ತಪ್ಪನ್ನು ಕ್ಷಮಿಸಿ ಮದುವೆಯಾಗಲು ಬಂದಿದ್ದರೆ ಈಗ ಈ ರೀತಿ ಡ್ರಾಮಾ ಮಾಡ್ತೀಯಲ್ಲ, ಇದನ್ನು ನಾನು ಜನ್ಮದಲ್ಲೂ ಕ್ಷಮಿಸಲ್ಲ. ಗೆಟ್ ಔಟ್ ಎಂದು ಗರ್ಜಿಸಿ ಸುಭಾಷನನ್ನು ಆಚೆಗೆ ಅಟ್ಟುತ್ತಾಳೆ. ಈಶ್ವರಿಗೆ ಒಂದೆಡೆ ಭದ್ರ ಬಂದು ಸಾಕ್ಷಿ ಸಮೇತ ಎಲ್ಲಿ ಸುಭಾಷನ ಬಂಡವಾಳ ಬಯಲು ಮಾಡುತ್ತಾನೋ ಎನ್ನುವ ಭಯ, ಇನ್ನೊಂದೆಡೆ ನವ್ಯ ಮದುವೆ ಮಂಟಪದಲ್ಲಿ ಎಲ್ಲಿ ಮದುವೆ ನಿಲ್ಲಿಸಿಬಿಡುತ್ತಾಳೋ ಎನ್ನುವ ಭೀತಿ ಕಾಡುತ್ತಿದೆ. ಹೇಗಾದರೂ ಮಾಡಿ ಮದುವೆ ಮುಗಿಸಿಬಿಟ್ಟರೆ ಸಾಕು, ಆಮೇಲೆ ನವ್ಯಾಳ ದುರಹಂಕಾರವನ್ನು ಅಡಗಿಸಬಹುದು ಎಂದು ಸಂಚು ರೂಪಿಸುತ್ತಿದ್ದಾಳೆ. ನವ್ಯ ತೆಗೆದುಕೊಳ್ಳುವ ಆ 4ನೇ ರಹಸ್ಯ ನಿರ್ಧಾರವೇನು? ಭದ್ರ ಸಾಕ್ಷಿ ಸಮೇತ ಬಂದು ಸುಭಾಷನ ಅಸಲಿ ಮುಖವನ್ನು ಮಂಟಪದಲ್ಲಿ ಬಯಲು ಮಾಡುತ್ತಾನಾ ಅಂತ ಹೇಳೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹಾಗೆ ಹೊಸದಾಗಿ ಯಾರ್ಯಾರು ಚಾನಲ್ಲು ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಹಾಗೆ ಈ ಸಂಚಿಕೆಯಲ್ಲಿ ಭದ್ರ ಸತ್ಯ ಎಲ್ಲ ತಿಳಿದುಕೊಂಡು ಅವರನ್ನು ಕರ್ಕೊಂಬರ್ತಾ ಇದ್ದಾನೆ. ಅವರೀಗ ಬಂದು ನಿಜ ಹೇಳಿದ್ರೆ ಮದುವೆ ನಿಂತೋಗುತ್ತಾ? ಹಾಗೆ ಭದ್ರನಿಗೆ ಮನೆಯವರಿಗೆಲ್ಲ ವಿದ್ಯೆನೇ ಶಿವರಾಮೇಗೌಡರು ಪ್ರಾಣ ಉಳಿಸಿರೋದು ಅಂತ ಹೇಳಿ ಗೊತ್ತಾಗತ್ತಾ? ಮತ್ತು ಸುಭಾಷ್ನನ್ನ ಎಲ್ಲರೂ ಸೇರಿ ಏನು ಮಾಡ್ತಾರೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲೇ ತಿಳಿದುಕೊಳ್ಳಬೇಕು. ಹಾಗಾಗಿ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಾನು ಯಾವುದೇ ಸೀರಿಯಲ್ ಅಪ್ಡೇಟ್ ಹಾಕಿದ್ರೂ ನಿಮಗೆ ಗೊತ್ತಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ,
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.